ಅಕ್ಕ ಯಾಕೆ ಎದ್ದಿದ್ಯಾ? ಮಲ್ಕೊಳೆ. ಏನಿಲ್ಲ, ಕೆಟ್ಟ ಕನ್ಸು. ನೀನು ಮಲ್ಕೋ. ಅಕ್ಕ ಬರೀ ಕೆಟ್ಟ ಕನ್ಸಲ್ಲ, ಯಾವ ಕೆಟ್ಟದ್ದು ನಿನ್ನ ಹತ್ರ ಬರದೇ ಇರೋ ಥರ ನಾನು ನೋಡ್ಕೊಳ್ತೀನಿ. ನೀನು ಆರಾಮಾಗಿ ಮಲ್ಕೋ. ಮಲ್ಕೋ ಅಕ್ಕ. ಎಲ್ಲೋ ಏನೋ ಮಿಸ್ ಹೊಡಿತಿದೆ. ಇವಳಿಗೆ ಬರೀ ಕೆಟ್ಟ ಕನ್ಸಲ್ಲ, ನಿದ್ದೆಯಲ್ಲಿ ಮನಸ್ಸೆಲ್ಲೋ ಜಾರಿದೆ. ಇವಳ ತಲೆಯಲ್ಲಿ ಬೇರೆ ಏನೋ ಓಡ್ತಿದೆ. ಅದನ್ನು ಕೇಳಿದ್ರೆ ಇವಳು ಹೇಳಲ್ಲ. ನಾನು ಹೇಗಾದರೂ ತಿಳ್ಕೊಂಡು ಅದನ್ನು ಸರಿ ಮಾಡಬೇಕು. ಮಾಡ್ತೀನಿ. ನನ್ನ ಮಗ ಅದೆಷ್ಟು ಕಷ್ಟಪಡ್ತಿದ್ದಾನೋ ಏನೋ, ಅವನಿಗೆ ಎಷ್ಟು ಸುಸ್ತಾಗಿದೆಯೋ ಏನೋ. ರಾಜನ್ ಥರ ಇದ್ದವನು ಆಳಿನ ಥರ ಕೆಲಸ ಮಾಡ್ತಿದ್ದಾನೆ. ಈ ಮನೇಲಿ ಅವನಿಗೆ ಕೈಗೊಬ್ಬ ಕಾಲ್ಗೊಬ್ಬ ಆಳುಗಳಿದ್ರು. ಆದ್ರೂ ಅವನು ಬೇರೆಲ್ಲ ಹೋಗಿ ಕೆಲಸ ಮಾಡ್ತಿದ್ದಾನೆ. ಅದು ಬರೀ ಕೋಪದಿಂದ ಹೇಳಿದ ಮಾತಿಗೋಸ್ಕರ. ಯುವ ನಾನು ಹೊಟ್ಟೆಲಿ ಹುಟ್ಟಲಿಲ್ಲ ಅಂದ್ರು ತಾಯಿ ಮನಸ್ಸು ಕರುಳು ಸಂಬಂಧ ಮೀರಿದ್ದು. ಶುಭ ನನಗೆ ಮಾತು ಕೊಟ್ಟಿದ್ದಾಳೆ, ನಿನಗೆ ಸಂಬಂಧಗಳ ಮಹತ್ವ ತಿಳಿಸ್ತೀನಿ, ಎಲ್ರ ಜೊತೆಲಿ ಪ್ರೀತಿ ವಿಶ್ವಾಸದಿಂದ ಇರೋದನ್ನ ಕಲಿಸ್ತೀನಿ ಅಂತ. ನೀನು ಅವಳ ಮನೆಯಿಂದ ಬಂದು ಅಮ್ಮ ಅಂತ ನನ್ನ ಕರಿತೀಯಲ್ಲ, ನಿನ್ ಬಾಯಿಂದ ಒಂದೇ ಒಂದ್ಸಲ ಅಮ್ಮ ಅಂತ ಕರೆಸ್ಕೊಳ್ಳೋ ಆಸೆ ಮಗನೆ ನಂದು. ಈ ತಾಯಿ ಕೂಗು ಆ ದೇವ್ರಿಗೆ ಯಾವಾಗ ಕೇಳಿಸುತ್ತೋ ಏನೋ. ಅಮ್ಮ, ಅಮ್ಮ ಇಲ್ಲಿದ್ಲಲ್ಲ, ಎಲ್ಲೋದ್ಲು? ಕಂದ ನನ್ನ ಮಗ ನನ್ನ ಅಮ್ಮ ಅನ್ನ ನಿದ್ದೆ ಕಣ್ಣಲ್ಲಿ ಅಂದಿರ್ತಾನೆ. ಆದ್ರೂ ಅವನ ಬಾಯಲ್ಲಿ ಅಮ್ಮ ಅಂತ ಕೇಳೋ ಭಾಗ್ಯ ನನಗೆ ಸಿಕ್ತಲ್ಲ ದೇವ್ರೆ. ಪ್ರಪಂಚದಲ್ಲಿ ಯಾರಿಗೂ ಇಂಥ ಶಾಪ ಸಿಗಬಾರ್ದಮ್ಮ. ನೀನಿಲ್ಲದೆ ನಾನು ಬೆಳೆದು ಇಷ್ಟು ದೊಡ್ಡವನಾಗಿದ್ದೀನಿ. ಆದರೆ ಪ್ರತಿದಿನ ನನ್ನ ನೆನೆಸ್ಕೊಂಡು ನೋವು ಅನುಭವಿಸ್ತಾನೆ ಇದ್ದೀನಮ್ಮ. ಇಡೀ ಪ್ರಪಂಚದಲ್ಲಿ ದುರಾದೃಷ್ಟವಂತರು ಯಾರು ಗೊತ್ತಾ? ತಾಯಿ ಪ್ರೀತಿ ಇಲ್ಲದೆ ಇರೋರು. ಆ ಥರ ತುಂಬ ಜನ ಇದ್ದಾರೆ. ನಮ್ಗೆ ಅದೇ ಮೂಲೆ ಅಂಗಡಿ ಮಸಾಲೆ ಪುರಿ, ಕೆಳಗಡೆ ಅಂಗಡಿ ಹಳೆ ಗೋಬಿ. ನಾನು ಕೇಳಿದ್ರು 2 ರೂಪಾಯಿ ಚಿಕ್ಕಿ. ಇಷ್ಟು ದಿವಸ ನನ್ನ ಲೈಫಲ್ಲಿ ಬರೀ ಮೋಸ ನಡೆದಿದೆ. ಇನ್ನೂ ಹೀಗೆ ಬಿಟ್ರೆ ಆಗಲ್ಲ. ನಮ್ಮ ಮೇಲೆ ನಡೀತಾ ಇರೋ ಅನ್ಯಾಯ ಜಗತ್ತು ಗೊತ್ತಾಗ್ಬೇಕು. ನಾನು ಇದನ್ನ ಇವಾಗ್ಲೇ ಲೈವ್ ಮಾಡ್ತೀನಿ. ಬೇಕೇ ಬೇಕು, ನ್ಯಾಯ ಬೇಕು. ವೆಲ್ಕಮ್ ಟು ಅಂಕು ಡೊಂಕು ಡೈಲಿ ವ್ಲಾಗ್ಸ್. ಇವತ್ತು ನಿಮ್ಮೆಲ್ಲರ ಸಪೋರ್ಟ್ ನಮಗ್ ಬೇಕು. ಮಿಡಲ್ ಕ್ಲಾಸ್ ಮಕ್ಕಳ ನೋವನ್ನ ನಿಮಗ್ ತೋರಿಸ್ತೀನಿ. ನಮ್ಮ ಮೇಲೆ ಅನ್ಯಾಯ ನಡೀತಿದೆ. ನಮಗೂ ಬೇಕು, ನ್ಯಾಯ ಬೇಕು. ಹೌದು ಫ್ರೆಂಡ್ಸ್, ಇವತ್ತು ಉಗ್ರ ಹೋರಾಟ ಮಾಡಾದ್ರೂ ಪರವಾಗಿಲ್ಲ, ನಮ್ ಪಾಲಿನ ಡ್ರೈ ಫ್ರೂಟ್ಸ್ ನ ತಗೊಳ್ದೆ ನಾವ್ ಎದ್ದೋಗೋ ಮಾತೇ ಇಲ್ಲ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ಡ್ರೈ ಫ್ರೂಟ್ಸ್ ಬೇಕು. ಓ ಗಣೇಶ, ಈ ನನ್ ಮಕ್ಕಳಿಗೆ ಏನ್ ಬುದ್ಧಿ ಕೊಟ್ಟಿಯಪ್ಪ. ಹೋಗ್ಲಿ ಬಿಡೆ ಶುಭ, ಪಾಪ ಹುಡುಗ ನಮ್ಮನೇಲಿ ಕಷ್ಟ ಪಡ್ತಿದ್ದಾನಲ್ಲ ಅಂತ ಅಪ್ಪ ಇದೆಲ್ಲ ತಂದಿದ್ದಾರೆ. ಅದೇ ಈ ಮಿಡಲ್ ಕ್ಲಾಸ್ ಮನೆಯಲ್ಲಿ ನಡೀತಿರೋ ದೊಡ್ಡ ಸ್ಕ್ಯಾಮ್. ಮನೆಯಲ್ಲಿ ಟೀ ಕಪ್ಪು ಸಾಸರು ಇರೋದು ಬರೀ ಶೋಕೇಸ್ ಅಲ್ಲಿ ಇಡಕ್ಕೆ ಅಥವಾ
ಮನೆಗೆ ಬಂದಿರೋ ನೆಂಟರಿಗೆ ಕುಡಿಯೋಕೆ. ಮನೇಲಿ 40 ತಟ್ಟೆ ಇದ್ರು ನಮ್ಗೆ 4 ಬೆಂಡಾಗಿರೋ ಹಳೆ ತಟ್ಟೆನೇ ಗತಿ. ಯಾಕಂದ್ರೆ ಹೊಸ ತಟ್ಟೆ ಮನೆಗೆ ಬರೋ ಗೆಸ್ಟ್ಗಳಿಗೆ. ಮನೇಲಿ ಮೆತ್ತಗಿರೋ ಹಾಸಿಗೆ ಇದ್ರು ಅದೆಲ್ಲ ಅಟ್ಟದ ಮೇಲೆ ಇರುತ್ತೆ, ನಮ್ಗೆ ಹರಿದೋಗಿರೋ ಚಾಪೆನೇ ಗತಿ. ಮನೆಗೆ ನೆಂಟರು ಬಂದ್ರೆ ಹೊಸ ಸೋಪು, ಹೊಸ ಶಾಂಪು, ಹೊಸ ಟವೆಲ್. ಅದೇ ನಮ್ಗೆ ಖಾಲಿ ಆದ್ರೂ ಪೇಸ್ಟ್ ನ ಉಜ್ಜಿ ಕೊನೆ ಡ್ರಾಪ್ ವರ್ಗು ಅದ್ರಲ್ಲೇ ಹಲ್ಲುಜ್ಜಿರ್ತೀವಿ. ಇನ್ ಸೋಪಿನ ಕತೆ ಅಂತೂ ಕೇಳಲೇಬೇಡಿ. ಹಿಂದೆ ಒಂದ್ ಬಣ್ಣ, ಮುಂದೆ ಒಂದ್ ಬಣ್ಣ. ಯಾಕೆ ಹೇಳಿ? ಉಳಿದಿರೋ ಸೋಪ್ನೆಲ್ಲ ಹಿಂದೆ ಮೆತ್ತಿ ಅದ್ಯಾವ ಬ್ರ್ಯಾಂಡ್ ಅಂತ ಗೊತ್ತಾಗದೆ ಮಲ್ಟಿ ಬ್ರ್ಯಾಂಡ್ ಆಗ್ಬಿಟ್ಟಿರುತ್ತೆ. ಯಪ್ಪ ಆಗಲ್ಲ. ಈ ಮಿಡಲ್ ಕ್ಲಾಸ್ ಅಟ್ರಾಸಿಟಿ ತಡ್ಕೊಳಕ್ಕೆ ಆಗಲ್ಲ. ಈ ಮಿಡಲ್ ಕ್ಲಾಸ್ ಅವ್ರು ಹುಟ್ಟಿದ್ಮೇಲೆ ಡ್ರಾಮಾ ಹುಟ್ತಾ ಅಥವಾ ಡ್ರಾಮಾಗೆ ಅಂತ ಮಿಡಲ್ ಕ್ಲಾಸ್ ಅವ್ರು ಹುಟ್ಟಿದ್ರ ಒಂದು ಗೊತ್ತಿಲ್ಲ. ಒಂದೊಂದು ಮಿಡಲ್ ಕ್ಲಾಸ್ ಮನೆ ಕತೆನೂ ಒಂದ್ ಮೆಗಾ ಸೀರಿಯಲ್. ಬಾಯ್ ಬಡ್ಕಿ, ಅದಿಷ್ಟೇ ಬಡ್ಕೋತ್ಯಾ? ಆಮೇಲೆ ಶಾಂತ ಸರೋಜ ಎಲ್ಲ ಓಡ್ ಬರ್ತಾರೆ. ನಮ್ಮನೇಲಿ ಪಾಯಸ ಮಾಡಿದೀವಿ, 2 ಗೋಡಂಬಿ ಕೊಡಿ. ನಮ್ಮನೇಲಿ ಕೇಸರಿ ಬಾತ್ ಮಾಡಿದೀವಿ, 4 ದ್ರಾಕ್ಷಿ ಕೊಡಿ ಅಂತ. ನಿಧಾನಕ್ಕೆ ಮಾತಾಡಿ, ನಿನ್ ಗಂಟ್ಲಿಗೆ ಮೈಕೆ ಬೇಡ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ಡ್ರೈ ಫ್ರೂಟ್ಸ್ ಬೇಕು. ಹಾಗೆ ನಿಧಾನಕ್ಕೆ ಮಾತಾಡು. ನಮ್ಮ ಮಿಡ್ಲ್ ಕ್ಲಾಸ್ನಲ್ಲಿ ಇದೆಲ್ಲ ತಲತಲಾಂತರದಿಂದ ಬಂದಿರೋ ಸಂಪ್ರದಾಯ. ಹೊಸದೇನಿದ್ರು ಹೊರಗಿಂದ ಬಂದವ್ರಿಗೆ. ನಾವ ಕಪ್ಪು ಸಾಸರಲ್ಲಿ ಟೀ ಕಾಫಿ ಕುಡಿದ್ರೆ ಮಜಾನೇ ಬರಲ್ಲ.